ಶುಭ ಸಂಜೆಯಲ್ಲಿ ಒಂದು ವಿಚಾರವನ್ನ ಸಮಸ್ತ ಕನ್ನಡಿಗರ ಪರವಾಗಿ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಕರ್ನಾಟಕದಲ್ಲಿ ನಾವು ಈ ದಿನ ಮಾತನಾಡಬೇಕಾದಂಥ ವಿಚಾರದ ಬಗೆಗೆ ಬಹಳಷ್ಟು ಮೌನ ವಹಿಸಿದ್ದೀವಲ್ಲ, ಆ ವಿಚಾರದ ಬಗ್ಗೆ ಮಾತನಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಇದು ಪ್ರತಿಯೊಂದು ಕುಟುಂಬದ ತನ್ನ ಮಗುವಿನ ಪ್ರಶ್ನೆ. ನೀಟ್ ಪರೀಕ್ಷೆ ಸತತ 2ನೇ ಬಾರಿ ಲೀಕ್ ಆದ ಹಿನ್ನೆಲೆಯಲ್ಲಿ ಪರೀಕ್ಷೆ ರದ್ದಾಗಿದೆ. ಸರ್ಕಾರದ ಹಂತದಲ್ಲಾಗಲಿ ಅಧಿಕಾರಿಗಳ ಹಂತದಲ್ಲಾಗಲಿ ಅದರ ಹೊಣೆಯನ್ನ ಯಾರು ಹೊರಲಿಲ್ಲ, ನೈತಿಕ ಹೊಣೆ ಹೊತ್ತು ಯಾರು ರಾಜೀನಾಮೆ ಕೊಡಲಿಲ್ಲ. ಅದೇನೇ ವಿಚಾರಗಳಿರಲಿ, ನಾವು ಅಂದ್ರೆ ಸಮಸ್ತ ಕನ್ನಡಿಗರು ಈ ನೀಟ್ ಪರೀಕ್ಷೆಯ ಬಗೆಗೆ ಧ್ವನಿ ಎತ್ತುವಂತಹ ಸಮಯ ಬಂದಿದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಕಾರಣ ಇಷ್ಟೇ, ನಮ್ಮ ಮಕ್ಕಳು ಬಹಳಷ್ಟು ಕಷ್ಟಪಟ್ಟು ಓದ್ತಾರೆ. ಪೋಷಕರು ಲಕ್ಷಾಂತರ ಹಣನ ಆ ಮಕ್ಕಳ ವ್ಯಾಸಂಗಕ್ಕೋಸ್ಕರ ವಿನಿಯೋಗ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಆ ಪರಿಶ್ರಮಕ್ಕೆ ಪ್ರತಿಫಲ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಸಿಗಬೇಕಲ್ವಾ? ನಮ್ಮ ಮಕ್ಕಳು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಓದಿ ಪರೀಕ್ಷೆಗಳಿಗೋಸ್ಕರ ಸಮಯವನ್ನ ಮೀಸಲಿರಿಸಿ ಕುಟುಂಬಗಳನ್ನ ಮತ್ತು ಕುಟುಂಬದ ಪ್ರೀತಿಯನ್ನ, ತಂದೆ ತಾಯಿ ಪ್ರೀತಿಯನ್ನೆಲ್ಲ ಬದಿಗೊತ್ತಿ ಪರೀಕ್ಷೆಗಳನ್ನು ಬರೆದಂತಹ ಮಕ್ಕಳಿಗೆ ಆಘಾತಕಾರಿಯಾಗಿ ಬರತಕ್ಕಂಥ ವಿಚಾರ ಏನಂದ್ರೆ, ಪ್ರಶ್ನೆ ಪತ್ರಿಕೆ ಲೀಕ್ ಆದ ಹಿನ್ನೆಲೆಯಲ್ಲಿ ಪರೀಕ್ಷೆ ರದ್ದಾಗಿದೆ. ಈಗಾಗಲೇ ಗೊತ್ತಿರಬೇಕು, ದೇಶದಲ್ಲಿ ಇದುವರೆಗಾಗಿ ಲೆಕ್ಕಕ್ಕೆ ಸಿಕ್ಕ ಹಾಗೆ 17 ಮಕ್ಕಳು ಹಸುನೀಗಿದ್ದಾವೆ, ಕಂದಮ್ಮಗಳು. ಯಾವ ಕಾರಣಕ್ಕೆ? ನೀಟ್ ಪರೀಕ್ಷೆಯ ಕಾರಣಕ್ಕಾಗಿ 17 ಮಕ್ಕಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ ನಡೆಯುವ ನೀಟ್ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಪ್ರತಿಫಲ ಕಾಣದೇ ಇದ್ರೆ ಫಲಿತಾಂಶದಲ್ಲಿ ಮತ್ತಿನ್ನೆಷ್ಟು ಮಕ್ಕಳು ಹಸುನೀಗ್ತಾವೋ ಗೊತ್ತಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ಈ ಮೂಲಕ ಬಹುದೊಡ್ಡ ವಿನಂತಿ ಏನಪ್ಪಾ ಅಂದ್ರೆ, ದಯವಿಟ್ಟು ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ನೀಟ್ ಪರೀಕ್ಷೆ ಅದರಿಂದ ಆಗ್ತಕ್ಕಂತಹ ಲಾಭ ಏನು, ಅದರಲ್ಲೂ ಕನ್ನಡಿಗರಿಗೆ ಆಗ್ತಕ್ಕಂತಹ ಲಾಭ ನಷ್ಟ ಎನ್ನುವುದ್ರ ಬಗ್ಗೆ ದೊಡ್ಡ ಚರ್ಚೆ ನಡೀಬೇಕಾಗಿದೆ. ನನಗೆ ತಿಳಿದಿರುವ ಹಾಗೆ ನೀಟ್ ಪರೀಕ್ಷೆಯಿಂದ ಕರ್ನಾಟಕದ ಮಕ್ಕಳಿಗೆ ಅಥವಾ ಕನ್ನಡಿಗರ ಮಕ್ಕಳಿಗೆ ಯಾವುದೇ ಉಪಯೋಗ ಇಲ್ಲ. ಉತ್ತರ ಭಾರತದ ಮಕ್ಕಳಿಗೆ ಅನುಕೂಲ ಆಗ್ಬೋದು. ಭಾರತ ಅಂದ್ರೆ ಒಂದೇ ಕುಟುಂಬ, ಅದರಲ್ಲಿ 2 ಮಾತಿಲ್ಲ. ಆದರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಗಾಳಿ, ನಮ್ಮ ಮಕ್ಕಳು ಮೊದಲು, ಆಮೇಲೆ ಆ ಮಕ್ಕಳು. ಆದರೆ ಬಹುತೇಕ ನಮ್ಮ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂತಹ ಅನ್ಯಾಯವನ್ನ ತಡೆಯೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಇದೊಂದು ಬಹುದೊಡ್ಡ ಅವಕಾಶ. ಕಾರಣ ಹೇಳ್ತೇನೆ, ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅಂತ ಹೇಳಿ ಸರ್ಕಾರ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಿದಂತಹ ರಾಜ್ಯಗಳಲ್ಲಿ ಕರ್ನಾಟಕ ಒಂದು. ಕರ್ನಾಟಕ ಜನಸಂಖ್ಯೆ ನಿಯಂತ್ರಣಕ್ಕೋಸ್ಕರ ಆದ್ಯತೆಯನ್ನು ನೀಡ್ತು. ಜನಸಂಖ್ಯೆಯನ್ನು ನಿಯಂತ್ರಣ ಆಯಿತು, ಅದೇ ರೀತಿ ನಿಯಮಗಳು ಬಂದು ಆ ನಿಯಮದಲ್ಲಿ ಒಂದೇನಾಯ್ತು, ಈಗ ನೀಟ್ ಪರೀಕ್ಷೆಯ ಫಲಿತಾಂಶದಲ್ಲಿ ಗವರ್ನಮೆಂಟ್ ಕೋಟಾದಡಿ ಆಯ್ಕೆ ಆಗ್ತಕ್ಕಂತಹ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ. ನಿಜಾನ ಸುಳ್ಳ? ಯಾರಾದ್ರೂ ತಿಳಿದವರು ಬೇಕಾದ್ರೆ ಕೇಳಿಸ್ಕೊಳ್ಳಿ. ಲಕ್ಷಾಂತರ ಮಕ್ಕಳು, ಕರ್ನಾಟಕದ ಮಕ್ಕಳು ಬರೆದ್ರು ಕೂಡ ಕೇವಲ 2,000 ಏನೋ ಅಷ್ಟೇ ಸರ್ಕಾರಿ ಕೋಟಾದಡಿ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ. ಉಳಿದಂತಹ ಮಕ್ಕಳೆಲ್ಲ ಮ್ಯಾನೇಜ್ಮೆಂಟ್ ಕೋಟಾಗ ಹೋಗ್ಬೇಕು. ಇದು ಯಾವ ಅನ್ಯಾಯ? ನೀಟ್ ಪರೀಕ್ಷೆಯ ರದ್ದತಿ ಬಗ್ಗೆ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಪಕ್ಷದವರಲ್ಲ, ಎಲ್ಲಾ ಪಕ್ಷದವರ ಮಕ್ಕಳು ಕೂಡ ಓದ್ತಾ ಇದ್ದಾರಲ್ಲ. ಎಲ್ಲಾ ಪಕ್ಷದವರ ಕಾರ್ಯಕರ್ತರುಗಳಿಗೆ, ಮಕ್ಕಳುಗಳಿಗೆ ತಮ್ಮ ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ ಬರೆದು ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇರ್ಲಿಲ್ವಾ? ಯಾಕೆ ಎಲ್ಲ ಬಹಳ ನಿಷ್ಠೆಯನ್ನು ತೋರಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾರೋ ಇನ್ನೊಬ್ರು ಹೋರಾಟ ಮಾಡ್ತಾ ಇದ್ರೆ ಇನ್ನಿತರರು ಸುಮ್ಮನಿರೋದು. ಬೇಡಣ, ದಯವಿಟ್ಟು ಬೇಡ್ರಣ, ನಮ್ಮ ಮಕ್ಕಳನ್ನ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥವರ ಮಕ್ಕಳನ್ನ, ಅವರ ಕುಟುಂಬದ ಮಕ್ಕಳಿಗೋಸ್ಕರಣ್ಣ ಎಲ್ಲರೂ ಧ್ವನಿ ಎತ್ತಿ ನೀಟ್ ಪರೀಕ್ಷೆಯಿಂದ ಆಗ್ತಕ್ಕಂತಹ ಲಾಭ ನಷ್ಟದ ಬಗ್ಗೆ ಆಲೋಚನೆ ಮಾಡಿ, ಚರ್ಚೆ ಮಾಡಿ, ತಿಳಿದವ್ರ ಹತ್ರ ಮಾತಾಡಿ, ಒಟ್ಟಾರೆ ನಿರ್ಧಾರ ತಗೊಳ್ಳಿ. ನೈತಿಕತೆ ಇಲ್ಲದೆ ಇರತಕ್ಕಂತಹ ಪ್ರಸ್ತುತ ಸಂದರ್ಭಕ್ಕೆ ನಮ್ಮ ಮಕ್ಕಳನ್ನ ಅಥವಾ ನಮ್ಮ ಮಕ್ಕಳ ಜೀವ ಉಳಿಸೋಕೋಸ್ಕರನಾದ್ರೂ ಬದಲಾಗ್ರಣ್ಣ, ಎಲ್ಲ ಧ್ವನಿ ಎತ್ತಣ. ಕಾರಣ ಇಷ್ಟೇ, ಮುಂದೊಂದು ದಿನ ನಮ್ಮ ಮಕ್ಕಳನ್ನ ಕಳ್ಕೊಂಡ್ರೆ ನಾವು ಯಾವುದೇ ನಿಷ್ಠೆ ತೋರಿಸಿರ್ತೀವಲ್ಲ ಎಲ್ಲವನ್ನ ಮರ್ತ್ಬಿಡ್ತೀವಿ. ನಮ್ಮ ಮಕ್ಕಳೇ ಕಣ್ಣೆದ್ರಿಗೆ ಬರ್ತವೆ. ಆ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನಾವು ಈ ನೀಟ್ ಪರೀಕ್ಷೆ ಬಗೆಗೆ ಧ್ವನಿ ಎತ್ತಬೇಕು. ನಮಗೆ ಕನಿಷ್ಠ ಪಕ್ಷ 50%, ಕನಿಷ್ಠ ಪಕ್ಷ 50% ನಮ್ಮ ಕನ್ನಡದ ಮಕ್ಕಳಿಗೆ ಇಲ್ಲಿ ಅಂದ್ರೆ ಕರ್ನಾಟಕದಲ್ಲಿ MBBS ಸೀಟ್ ಸಿಗಬೇಕು. ಆ ಮಕ್ಕಳು ಓದಬೇಕು. ಆ ಮಕ್ಕಳು ಡಾಕ್ಟರ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಅಧ್ಯಯನ ಮಾಡಬೇಕು. ಹೆಚ್ಚಿನ ಓದಿಗೆ ಅವ್ರಿಗೆ ವೇದಿಕೆ ಇದೆ ಅಥವಾ ನಮಗೋಸ್ಕರನೇ ಇಷ್ಟು ಮೀಸಲು ಇದೆ ಅನ್ನೋದು ಗೊತ್ತಾಗಬೇಕು. ಕರ್ನಾಟಕ ಸರ್ಕಾರ ಜಾಣ ಮೌನ ವಹಿಸೋದು ಬೇಡ. ಇನ್ನಿತರೆ ಪಕ್ಷಗಳ ಕಾರ್ಯಕರ್ತರುಗಳು ದಯವಿಟ್ಟು ನಿಮ್ಮ ಮುಖಂಡರುಗಳನ್ನ, ನಾಯಕರುಗಳನ್ನ ಪ್ರಶ್ನೆ ಮಾಡಿ ನಮ್ಮ ಮಕ್ಕಳಿಗೋಸ್ಕರ ಬದಲಾಗೋಣ. ನಮ್ಮ ಕರ್ನಾಟಕ ಅಂದ್ರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಗಾಳಿ,
ಮೊದಲು ನಮ್ಮ ಮಕ್ಕಳಿಗೆ ಆದ್ಯತೆ ಸಿಗಬೇಕು. 50% ಆದರೂ ಆ ಮಕ್ಕಳಿಗೆ ಆದ್ಯತೆ ಸಿಕ್ಕರೆ ಕನಿಷ್ಠ ಪಕ್ಷ ನಾವು ನಮ್ಮ ಕುಟುಂಬದಲ್ಲಿ ಜನ್ಮ ನೀಡಿದಂತಹ ಮಕ್ಕಳಿಗೆ ಅಲ್ಪ ಸ್ವಲ್ಪ ನ್ಯಾಯ ಕೊಟ್ಟಾಗ ಆಗತ್ತೆ. ಈ ವಿಚಾರದಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸಿ, ಆದ್ರೆ ಮಾತಾಡ್ಬೇಕಲ್ಲ, ಧ್ವನಿ ಎತ್ತಬೇಕಲ್ಲ. ನಾನು ಗಮನಿಸ್ತಾ ಇರ್ತೀನಿ, ಅತಿ ಹೆಚ್ಚು ಚರ್ಚೆ ಆಗ್ಬೇಕಾದಂತ ವಿಚಾರ ಬದಿಗೊತ್ತೀವಿ, ಮಾಡಬಾರದ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ ಸಾಮಾಜಿಕ ಜಾಲತಾಣಗಳಲ್ಲಿ. ಈಗಲೂ ಕೂಡ ಬಹಳಷ್ಟು ಜನ ಮಾತಾಡಬಹುದು, ಆದ್ರೆ ಒಂದು ಸಲ ಆಲೋಚನೆ ಮಾಡಿ, ನಿಮ್ಮ ಕುಟುಂಬದಲ್ಲೇ ಯಾವುದೋ ಒಂದು ಮಗು MBBS ಮಾಡಬೇಕು ಅನ್ನೋ ಆಸೆ ಇಟ್ಟಿರುತ್ತೆ. ಆದ್ರೆ ಆ ಮಗುಗೆ ತಾನು ಅನ್ಕೊಂಡಿದ್ದಂತಹ ಏನು ಆಸೆ ಇದೆ ಅದು ಈಡೇರ್ಲಿಲ್ಲ ಅಂದ್ರೆ ಆ ಮಗು ನಿಜವಾಗ್ಲೂ ಹೇಳ್ತೀನಿ ಮಾನಸಿಕ ಖಿನ್ನತೆಗೊಳಗಾಗುತ್ತೆ. ಮಾನಸಿಕ ಖಿನ್ನತೆಗೊಳಗಾದ್ರೆ ಆತ್ಮಹತ್ಯೆ ಹಾದಿ ಹಿಡಿತದೆ. ಅವಕಾಶ ಕೊಡಬೇಡಿ. ಆ ಮಕ್ಕಳಿಗೋಸ್ಕರನಾದ್ರೂ ಎಲ್ಲರೂ ಧ್ವನಿ ಎತ್ತಿ. ಲಕ್ಷಾಂತರ ಮಕ್ಕಳು, ನಮ್ಮ ಮಕ್ಕಳು MBBS ಓದಬೇಕು, ಡಾಕ್ಟರ್ ಆಗಬೇಕು ಅಂತ ಹೇಳಿ ಕನಸು ಕಟ್ಕೊಂಡು ನಿಂತಿರ್ತಕ್ಕಂಥ ಮಕ್ಕಳಿಗೆ ಅನಾಚಾರ ನಡೀತಾ ಇದೆ. ಆ ಅನಾಚಾರಕ್ಕೆ ನಾವೇನಾದ್ರೂ ಕೊನೆ ಆಡ್ಲಿಲ್ಲ ಅಂದ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊನೆ ಆಡ್ದಂಗೆ ಆಗ್ಬಿಡುತ್ತೆ, ಅಂತ್ಯ ಆಡ್ದಂಗೆ ಆಗ್ಬಿಡುತ್ತೆ. ಎಲ್ಲರೂ ಪ್ರಶ್ನೆ ಎತ್ತಿ, ಧ್ವನಿ ಎತ್ತಿ. ಈ ವಿಚಾರದಲ್ಲಿ ಏನಾದ್ರೂ ನಾನು ಮಾತಾಡಿರೋದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ, ಆದ್ರೆ ವಿಚಾರದ ಬಗ್ಗೆ ಚರ್ಚೆ ಮಾಡಿ. ಎಲ್ಲಾ ಕಡೆ ಈ ಧ್ವನಿ ಎತ್ತಲಿಲ್ಲ ಅಂದ್ರೆ ಜನ ಬಹಳ ಬುದ್ಧಿವಂತರು, ಆ ಜನನ ಯಾಮಾರಿಸೋ ಬುದ್ಧಿವಂತರು ಎಲ್ಲಾ ವಿಷಯಗಳನ್ನ ವಿಷಯಾಂತರ ಮಾಡ್ಬಿಡ್ತಾರೆ. ಸತತ 2ನೇ ಬಾರಿ ಪರೀಕ್ಷೆ, ನೀಟ್ ಪರೀಕ್ಷೆ, ಸತತ 2ನೇ ಬಾರಿ ಲೀಕ್ ಆಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ. ದಯವಿಟ್ಟು ನಿಮ್ಮ ಮಕ್ಕಳಿಗೋಸ್ಕರ ಕರ್ನಾಟಕದ ಹಂತದಲ್ಲೇ ಮಕ್ಕಳ ಪರೀಕ್ಷೆ ನಡೆದು ಮೊದಲ ಆದ್ಯತೆ 50% ಮೀಸಲಾತಿ ನಮ್ಮ ಮಕ್ಕಳಿಗೆ ಸಿಗುವ ಹಾಗಾಗ್ಲಿ. ಇನ್ನು 50% ನಮ್ಮ ದೇಶದ ಬೇರೆ ಬೇರೆ ರಾಜ್ಯದ ಮಕ್ಕಳಿಗೆ ಸಿಗ್ಲಿ. ನೋಡಿ, ನಮ್ಮ ದೇಶದ ಮಕ್ಕಳ ಬಗ್ಗೆ ಯೋಚನೆ ಇದೆ, ಅದೇ ರೀತಿ ನಮ್ಮ ಕನ್ನಡಿಗರ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ದೇಶ ಅಂದ್ರೆ ಭಾರತ, ದೇಶ ಅಂದ್ರೆ ಕರ್ನಾಟಕ. ನಮ್ಮ ಮಕ್ಕಳ ಬಗೆಗೆ ಆಲೋಚನೆ ಮಾಡಿ, ಧ್ವನಿ ಎತ್ತಿ. ಇದೊಂದು ದೊಡ್ಡ ಮಾಧ್ಯಮ, ಹಾಸನ್ ನ್ಯೂಸ್ ಪೇಜ್, ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ. ಇಂತಹ ಪೇಜ್ ನಲ್ಲೇ ಮಾತಾಡಬೇಕು ಅನ್ನೋ ಕಾರಣಕ್ಕೆ, ತಂಪತ್ನಲ್ಲಿ ತಾವೆಲ್ಲ ಇರ್ತೀರಿ ಅನ್ನೋ ಕಾರಣಕ್ಕೆ, ವಿಷಯನ ಒಂದು 5 ನಿಮಿಷನಾದ್ರೂ ಕೇಳ್ಕೊಳ್ತೀರಿ ಅನ್ನುವ ಸದುದ್ದೇಶದಿಂದ ಈ ವಿಚಾರವನ್ನ ಹಂಚ್ಕೊಂಡಿದ್ದೀನಿ. ಸರ್ಕಾರ ಈ ನಿಟ್ಟಿನಲ್ಲಿ ದಯಮಾಡಿ ತೀರ್ಮಾನ ತೆಗೆದುಕೊಳ್ಳಿ. ರಾಜಕೀಯ ಮಾಡಬೇಡಿ. ರಾಜಕೀಯ ಮಾಡಕ್ಕೆ ಪಕ್ಷ ನಿಷ್ಠೆ ಇಟ್ಕೊಂಡಂತ ಬಹಳಷ್ಟು ಕಾರ್ಯಕರ್ತರು ಈಗಾಗಲೇ ಬಾಯಿ ಮುಚ್ಕೊಂಡು ಕೂತವ್ರೆ. ಅವ್ರವ್ರ ಮಕ್ಕಳಿಗೋಸ್ಕರನೇ ಬಾಯಿ ಮುಚ್ಕೊಂಡು ಕೂತವ್ರೆ. ಹಂಗಾಗ್ಬಾರ್ದು. ನಮ್ಮ ಎಲ್ಲಾ ಮಕ್ಕಳಿಗೆ, ಎಲ್ಲಾ ಪಕ್ಷದ ಮಕ್ಕಳಿಗೆ, ಬಡ ಕುಟುಂಬದ ಮಕ್ಕಳಿಗೆ ನ್ಯಾಯ ಸಿಗಬೇಕು, MBBS ಮಾಡಬೇಕು, ಅವರ ಆಸೆಗಳನ್ನು ಈಡೇರಿಸ್ಕೋಬೇಕು ಅನ್ನೋದೇ ನನ್ನ ವೈಯಕ್ತಿಕ ಅಭಿಲಾಷೆ. ಹಾಸನ್ ನ್ಯೂಸ್ ಪೇಜಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.